ಆಗಸ್ಟ್ 15ರಂದು ಪ್ರತಿ ವರ್ಷವೂ ಭಾರತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಕಥೆ ಕೂಡ ಅಂಥದೇ ಒಂದು ದಿನದ ಆಚರಣೆಯ ನೆಲೆಯಲ್ಲಿ ಸಾಗುತ್ತದೆ. ಬೆಂಗಳೂರು ಸಮೀಪದ ಚಿಕ್ಕ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದನು ಕಿರಣ್ ಎಂಬ 10ನೇ ತರಗತಿಯ ವಿದ್ಯಾರ್ಥಿ. ಅವನು ಹೊಳೆಯುವ ಕಣ್ಣುಗಳು, ಒಳ್ಳೆಯ ಮನಸ್ಸು ಮತ್ತು ದೇಶದ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದವನು. ಸ್ವಾತಂತ್ರ್ಯ ದಿನದಂದು ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕಾಗಿ ಇಡೀ ಶಾಲೆಯ ಮಕ್ಕಳು ಸಿದ್ಧತೆ ನಡೆಸುತ್ತಿದ್ದರು. ನೃತ್ಯ, ಭಾಷಣ, ಗೀತ ಗಾಯನ ಎಲ್ಲವನ್ನೂ ಪಾಲ್ಗೊಳ್ಳಬೇಕೆಂದು ಮಕ್ಕಳು ಉತ್ಸಾಹದಿಂದ ನಿರಂತರ ಅಭ್ಯಾಸ ಮಾಡುತ್ತಿದ್ದರು. ಕಿರಣನಿಗೆ ಈ ಬಾರಿ ಭಾಷಣ ಮಾಡಬೇಕೆಂಬ ಜವಾಬ್ದಾರಿ ದೊರಕಿತು. ಪ್ರಥಮ ಬಾರಿಗೆ ವೇದಿಕೆಯಲ್ಲಿ ಭಾಷಣ ಮಾಡಬೇಕೆಂಬ ಆತಂಕವೂ, ಅದೇ ಸಮಯದಲ್ಲಿ ದೇಶದ ಬಗ್ಗೆ ಮಾತಾಡುವ ಅವಕಾಶ ಎಂಬ ಹೆಮ್ಮೆಗೂ ಅವನು ತತ್ತರಿಸುತ್ತಿದ್ದ. ಅವನ ಅಜ್ಜ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ ಯುಗರಾಯ. ದೇಶದ ಪರ ಹೋರಾಡಿದ ಮಹಾನ್ ವ್ಯಕ್ತಿಗಳಿಂದ ಪ್ರೇರಿತನಾಗಿದ್ದ ಯುಗರಾಯ ತನ್ನ ಅನುಭವಗಳನ್ನು ಮೊಮ್ಮಗನಿಗೆ ಹೇಳಲು ಆರಂಭಿಸಿದ. ನಾವು ಒಮ್ಮೆ ಮಜ್ಜಿನಲ್ಲಿದ್ದ ಗುಲಾಮರು ಕಿರಣ. ಬ್ರಿಟಿಷರ ಆಳ್ವಿಕೆಯಲ್ಲಿ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ನಮ್ಮ ಮಾತು, ನಮ್ಮ ಕಲಿಕೆಗೆ ಅವಕಾಶ ಇರಲಿಲ್ಲ. ಸಾವಿರಾರು ಜನ ತಮ್ಮ ಪ್ರಾಣ ತ್ಯಾಗ ಮಾಡಿದರು. ನಾನು ಕೂಡ ಬಹುಮಾನ ತೆಗೆದುಕೊಂಡದ್ದು ಜೈಲಿನಲ್ಲೇ ಎಂದು ಯುಗರಾಯ ಮಾತಾಡುತ್ತಾ ಕಣ್ಣೀರಿಟ್ಟ. ಅಜ್ಜನ ಮಾತುಗಳು ಕಿರಣನ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿತು. ಆ ರಾತ್ರಿ ಅವನು ನಿದ್ರೆಯಲ್ಲಿಯೂ ದೇಶದ ಹೋರಾಟಗಾರರ ಪರಿಚ್ಛೇದಗಳನ್ನು ಕಲಿಯುತ್ತಿದ್ದ. ಗಾಂಧೀಜಿ, ಭಗತ್ ಸಿಂಗ್, ನೆಹರು, ಸುಭಾಷ್ ಚಂದ್ರ ಬೋಸ್ ಇವರ ಕುರಿತ ಪಾಠಗಳು, ಚಿತ್ರಗಳು ಅವನ ಮನಸ್ಸು ತುಂಬಿದವು. ಸ್ವಾತಂತ್ರ್ಯ ದಿನದಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಪು ತೊಟ್ಟು ಧ್ವಜಾರೋಹಣ ನಡೆಯಿತು. ಕಿರಣ ವೇದಿಕೆಗೆ ಬಂದು ನಿಧಾನವಾಗಿ ಭಾಷಣ ಪ್ರಾರಂಭಿಸಿದ. ನಮಸ್ಕಾರ, ನಾನು ಕಿರಣ್. ನಾನೊಬ್ಬ ಹೋರಾಟಗಾರನ ಮೊಮ್ಮಗ. ನನ್ನ ಅಜ್ಜ ಯುಗರಾಯ ತಮ್ಮ ಇಡೀ ಯೌವನವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದವರು. ಅವರು ನನ್ನ ಕಣ್ಣಿಗೆ ಬಿಂಬಿಸಿದ ಸ್ವಾತಂತ್ರ್ಯ ಎಂದರೆ ಸ್ವಾಭಿಮಾನ, ಸೇವೆ, ಸತ್ಯ ಮತ್ತು ಶಿಸ್ತಿನಿಂದ ಕೂಡಿದ ಜೀವನ. ನಾನು ಈ ಭಾಷಣದ ಮೂಲಕ ಎಲ್ಲರಿಗೂ ಒಂದು ಸಂದೇಶ ನೀಡಬಯಸುತ್ತೇನೆ. ನಾವು ಇಂದು ಇಂತಹ ಹಗುರಾದ ಬದುಕು ನಡೆಸುತ್ತಿರುವುದು ನಮ್ಮ ಹೋರಾಟಗಾರರ ತ್ಯಾಗದಿಂದ. ಅವರು ಕಂಡ ಕನಸುಗಳನ್ನು ನನಸಾಗಿಸಲು ನಾವು ದೇಶ ಪ್ರೀತಿ, ಶ್ರದ್ಧೆ ಮತ್ತು ಶಿಸ್ತಿನಿಂದ ನಡೆದುಕೊಳ್ಳಬೇಕು. ಆತನ ಮಾತುಗಳು ಪ್ರತಿಯೊಬ್ಬರ ಮನಸ್ಸಿಗೆ ತಲುಪಿದವು. ಮುಗಿಯುವ ವೇಳೆಗೆ ಎಲ್ಲರೂ ಚಪ್ಪಾಳೆಗಟ್ಟಿದರು. ಅಜ್ಜನ ಕಣ್ಣು ತುಂಬಿದವು. ಮೊಮ್ಮಗನ ಮುಖದಲ್ಲಿ ದೇಶಭಕ್ತಿಯ ಸ್ಪಷ್ಟ ಪ್ರತಿಬಿಂಬವಿತ್ತು. ಅದರ ನಂತರದ ದಿನಗಳಲ್ಲಿ ಕಿರಣನಲ್ಲಿ ಬದಲಾವಣೆ ಆರಂಭವಾಯಿತು. ಅವನು ಪ್ರತಿದಿನ ಸಕಾಲಕ್ಕೆ ಶಾಲೆಗೆ ಹೋಗುತ್ತಿದ್ದ, ಪುಸ್ತಕಗಳನ್ನು ಓದುತ್ತಿದ್ದ, ತನ್ನ ಗೆಳೆಯರಿಗೆ ಸಹಾಯ ಮಾಡುತ್ತಿದ್ದ. ಅಂದು ಕಿರಣ ನಿಜವಾಗಿಯೂ ಅರ್ಥ ಮಾಡಿಕೊಂಡನು, ಸ್ವಾತಂತ್ರ್ಯ ಎಂದರೆ ಕೇವಲ ಹಬ್ಬವಲ್ಲ, ಅದು ನಾವು ಪ್ರತಿದಿನ ಬದುಕಬೇಕು ಎಂಬ ಒಂದು ಹೊಣೆಗಾರಿಕೆಯಾಗಿದೆ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟವಾಯಿತೆಂದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.